ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನ್ ಅನ್ಬೋದು. ಇದು ಈಗ ಟ್ರೆಂಡ್ ಅಂತಲೇ ಹೇಳ್ಬೋದು. ಇದು ಇನ್ನು ಮುಂದೆ ಇನ್ನೂ ಜಾಸ್ತಿ ಟ್ರೆಂಡ್ ಆಗುತ್ತೆ. ಸೂಪರ್ ಆಗಿರೋ ಬ್ಯಾಕ್ ನೆಕ್ ಡಿಸೈನ್ ಬೋಟ್ ನೆಕ್ಕಲ್ಲಿ, ಅಂದರೆ ಫ್ರಂಟ್ ನಾರ್ಮಲು, ಬ್ಯಾಕ್ ಬೋಟ್ ನೆಕ್ಕು ನೋಡ್ತಾ ಇರ್ಬೋದು. ಸ್ಯಾರಿ ಬಂದು ಉದ್ದ 4. ಯಾಸ್ಮಿನ್ ಫಸ್ಟ್ ಎಲ್ಲ ಮಾತಾಡ್ತಿರ್ಲಿಲ್ಲ ಫ್ರೆಂಡ್ಸ್, ಇವತ್ತೇನೋ ಫುಲ್ ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ. ಇವತ್ತು ಫುಲ್ ಧೈರ್ಯವಾಗಿ ಮಾತಾಡ್ತಾಳೆ. ಕುತ್ತಿಗೆ ಅಗಲ ಬಂದ್ಬಿಟ್ಟು 4, ಕುತ್ತಿಗೆ ಉದ್ದ ಬಂದ್ಬಿಟ್ಟು 4, ಶೋಲ್ಡರ್ ಬಂದ್ಬಿಟ್ಟು ಎಷ್ಟು, ಇದು ಬ್ಯಾಕ್ ನೆಕ್ ಡಿಸೈನು. ಶೋಲ್ಡರ್ ಬಂದ್ಬಿಟ್ಟು ಎಷ್ಟು 3 ಕಾಲ, 3 ಕಾಲು. ಬ್ಯಾಕ್ ನೆಕ್ ಡಿಸೈನು ತುಂಬ ಚೆನ್ನಾಗಿದೆ, ನೋಡ್ಕೊಳ್ಳಿ. ಈಗ ಬಂದ್ಬಿಟ್ಟು ನೋಡಿ 4 ಇಂಚು ಫ್ರೆಂಡ್ಸ್. ಇಲ್ಲಿ ಕಾಣ್ತಿದೆಯಲ್ಲ, ಇದಿಷ್ಟು ಕ್ಲೋಸು. ಇಲ್ಲಿ ಪೋಟ್ಲಿ ಬಟನ್ ಬರುತ್ತೆ, ಇಲ್ಲಿ ಓಪನ್ ಬರುತ್ತೆ. ಸೂಪರ್ ಆಗಿರೋ ಡಿಸೈನು, ಮಿಸ್ ಮಾಡಿದೆ ನೋಡಿ. 3.5 ಉದ್ದ ಬ್ಯಾಕಲ್ಲಿ, ಮತ್ತು 3.5 ಅಗಲ, ಉದ್ದ 2, 3.5 ಒಂದು ಬಾಕ್ಸ್ ಹಾಕೊಬೇಕು. ಮತ್ತು ಮಧ್ಯ ಇಲ್ಲಿ ಬಂದ್ಬಿಟ್ಟು ಪೋಟ್ಲಿ ಬಟನ್, ಇಲ್ಲಿ ಕ್ಲೋಸ್ ಇರುತ್ತೆ. ಈಗ ತುಂಬ ಟ್ರೆಂಡಿ ಆಗಿರೋಂಥ ಡಿಸೈನ್ ಇದು. ಈ ಥರ ಒಂದು ಬಾಕ್ಸ್ ಹಾಕೊಬೇಕು. ಆಮೇಲೆ ನಾವು ಯಾವ ಶೇಪ್ ಕೊಡ್ತೀವಿ ನೋಡಿ, 2 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ರೀತಿ ಒಂದು ಸ್ಟ್ರೈಟ್ ಆದ ಗೆರೆನ ಹಾಕೊಳ್ಳಿ. ಈಗ ಕಟ್ ಮಾಡೋದು. ಈ ಬ್ಲೌಸ್ ಬಂದ್ಬಿಟ್ಟು ಫ್ರಂಟ್ ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು. ಹಾಂ, ಕುತ್ತಿಗೆ 4 ಇಂಚ್ ಇಟ್ಕೊಂಡಾಗ ಲೂಸಸ್ ಬರುತ್ತೆ ಅಂತ ನಂಗೊಬ್ರು ಕಾಲ್ ಮಾಡಿ ಹೇಳಿದ್ರು. ಅದು ಲೂಸಸ್ ಯಾಕಂದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕು. ಹಾಗೆ 4 ಇಂಚೇ ಬೇಕು, ಕ್ಲೋಸ್ ಇರುತ್ತಲ್ವ, ಇಲ್ಲ ಅಂದರೆ ಕುತ್ತಿಗೆ ಆಗಲ್ಲ, ಟೈಟ್ ಆಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಅದು ಓಪನ್ ಈ ರೀತಿ ಬರುತ್ತೆ. ಬ್ಯಾಕಲ್ಲಿ ಒಂದು ಲಾಡಿ, ಇಲ್ಲೊಂದು ಕಟ್ಟಕ್ಕೆ ಬರುತ್ತೆ. ಆಮೇಲೆ ಇದು ಫ್ರಂಟ್ ರೆಡಿ ಮಾಡ್ಕೊಂಡಿತ್ತು ಫ್ರಂಟ್. ಈ ಶೇಪು ಡಿಸೈನ್ ಎಲ್ಲ ನಮ್ಮ ಟೈಲರಿಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ನೋಡಿ, ಈ ರೀತಿ ಕಟ್ ಮಾಡಾದಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಬೇಕು. ಈ ರೀತಿ ಸ್ಯಾರಿಗಳು ತುಂಬ ಟ್ರೆಂಡ್ ಆಗಿದೆ. ಈ ರೀತಿ ಸ್ಯಾರಿ ತೊಗೊಂಡಿದ್ರೆ ನಿಮಗೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಒಂದು ಐಡಿಯಾ ಬರುತ್ತೆ. ಈಗ ನೋಡ್ತಾ ಇರ್ಬೋದು, ಬ್ಯಾಕ್ ಪಾರ್ಟು ನಾವು ಮಧ್ಯೆ ಈ ಥರ ಸೆಂಟರಲ್ಲಿ ಗೆರೆ ಹಾಕೋಬೇಕು. ಯಾಕಂದರೆ ಮಧ್ಯೆ ಸೆಂಟರಲ್ಲಿ ಪೋಟ್ಲಿ ಬಟನ್ ಬರುತ್ತೆ, ಅಂದರೆ ಕಟ್ ಮಾಡಿ ಕೊಡೋವಂಥದ್ದಲ್ಲ. ನಾವು ಈ ರೀತಿ ಸೆಂಟರಿಗೆ ಮಾರ್ಕ್ ಮಾಡಿಕೊಂಡು ಪೋಟ್ಲಿ ಬಟನ್ ಕೊಟ್ಬಿಟ್ಟು ನೆಕ್ಸ್ಟ್ ಅದರಲ್ಲೇ ಫೋಲ್ಡ್ ಮಾಡಿ ಇಡೋ ಅಂಥದ್ದು. ತುಂಬ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಈಗ ಕುತ್ತಿಗೆ ಅಗಲ ಇದು, ಮತ್ತು ಹಾಗೆ ಇಲ್ಲಿ ಬ್ಯಾಕ್ ನೆಕ್ ಡಿಸೈನು. ಈ ರೀತಿ ಡಿಸೈನ್ ಈಗ ತುಂಬಾ ಟ್ರೆಂಡ್ ಆಗಿದೆ. ಈ ರೀತಿ ಮಧ್ಯೆ ಮಾರ್ಕ್ ಮಾಡಿಕೊಂಡು ನೀವು ಇಲ್ಲಿಗೆ ಪೋಟ್ಲಿ ಬಟನನ್ನು ಫಸ್ಟು ಹಚ್ಕೊಬೇಕು, ಆಗ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಪೋಟ್ಲಿ ಬಟನ್ ರೆಡಿ ಮಾಡಿಬಿಟ್ಟು ಈ ರೀತಿ ಹತ್ತಿರವಾಗಿ, ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಬ್ಲೌಸ್ ನೋಡಿದ್ದೀರಾ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಹತ್ತಿರವಾಗಿ ಪೋಟ್ಲಿ ಬಟನನ್ನು ಇಡಬೇಕು. ಈ ಥರ ಕಾಂಟ್ರಾಸ್ಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನ್ಗಳು. ಹಾಗೆ ಹತ್ತಿರವಾಗಿ ಈ ರೀತಿ ಪೋಟ್ಲಿ ಬಟನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ನೆಕ್ಸ್ಟು ಅದೇ ಆ ಕಡೆ ಬಟ್ಟೆನೇ ಎತ್ಬಿಟ್ಟು ಇಲ್ಲಿ ಹಾಕೋಬೇಕು. ಈ ರೀತಿ ಕರೆಕ್ಟಾಗಿ ಬರುತ್ತೆ. ಕಟ್ ಮಾಡಿ ಕೊಡೋ ಅಂಥದ್ದಲ್ಲ, ಯಾಕಂದರೆ ಬ್ಯಾಕಲ್ಲಿ ಕಟ್ಟಿರೋದಿಲ್ಲ. ಇದು ಒಂದು ಐಡಿಯಾನೇ ಅನ್ಬೋದು. ತುಂಬ ಜನಕ್ಕೆ ಈ ರೀತಿ ಡಿಸೈನ್ ಮಾಡಿ ಅಂದಾಗ ಗೊತ್ತಾಗಲ್ಲ ಯಾವ ರೀತಿ ಮಾಡೋದು ಅಂತ. ನೀವು ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಮಲ್ಲಿಗೆ ಹೂ ಥರ ಹತ್ರ ಈ ಥರ ಹೆಣಿತಾರಲ್ವ, ಆ ಥರ ನೀವು ಜೋಡಿಸ್ಕೋಬೇಕು. ಹಾಗೆ ಬ್ಯಾಕ್ ನೆಕ್ ಕಟ್ಟಿಂಗ್ ಬಂತಲ್ಲ, ಅಲ್ಲಿವರೆಗೂ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಹಚ್ಕೊಬೇಕು. ತುಂಬ ಕಾಂಟ್ರಾಸ್ಟು ಸ್ಯಾರಿ ಬ್ಲೌಸ್ ಅಂದರೆ ಸಖತ್ತಾಗಿ ಕಾಣಿಸುತ್ತೆ ಈ ಡಿಸೈನು. ಹಾಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಏನಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಪ್ರತಿದಿನ ಒಳ್ಳೊಳ್ಳೆ ವಿಷಯದೊಂದಿಗೆ ನಾನು ಬಂದಿರ್ತೀನಿ, ವಿಡಿಯೋದೊಂದಿಗೆ. ನೋಡಿ, ಈ ರೀತಿ ಪೋಟ್ಲಿ ಬಟನ್ ರೆಡಿ ಮಾಡ್ಕೊಳ್ಳಿ. ಪೋಟ್ಲಿ ಬಟನ್ ರೆಡಿ ಮಾಡೋದು ನಿಮಗೇನು, ನಾವು ಈ ಸ್ಪಂಜ್ ಹಾಕಿರ್ತೀವಿ ಇದರೊಳಗಡೆ, ಹತ್ತಿಯಿಂದನೂ ಮಾಡ್ಕೊಬೋದು. ಕೆಲವರು ಮಣಿಯಿಂದ ಸಹಿತ ಪೋಟ್ಲಿ ಬಟನ್ ರೆಡಿ ಮಾಡ್ಕೊಳ್ತಾರೆ. ನಾವು ಥರ್ಮಾಕೋಲ್ ಈ ರೀತಿ ಇರುತ್ತಲ್ಲ, ಅದರಿಂದ ನಾವು, ಯಾಕಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿಯಲ್ಲಿ ನಾವು ಪೋಟ್ಲಿ ಬಟನ್ ರೆಡಿ ಮಾಡಿಕೊಂಡ್ರೆ
ವೈಟ್ ಕಲರಲ್ಲಿ ಮಾಡ್ಕೊಳ್ತಿದ್ವಿ. ತುಂಬ ಬ್ಲೌಸ್ ಡಿಸೈನಲ್ಲಿ ನಾವು ಪೋಟ್ಲಿ ಬಟನ್ ರೆಡಿ ಮಾಡೋದನ್ನು ಈಗ ನೋಡಿ ಎತ್ತಿ ಈ ಕಡೆ ಹಾಕಿ ಹತ್ತಿರವಾಗಿ ಪೋಟ್ಲಿ ಬಟನ್ ಕೊಟ್ಟಾದಮೇಲೆ ಈ ರೀತಿ ಕೊಡಬೇಕು ನೋಡಿರಿ. ಆಗ ಕರೆಕ್ಟಾಗಿ ಬರುತ್ತೆ. ಮಧ್ಯ ಸೆಂಟರಲ್ಲಿ ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕಿ ಮತ್ತು ಈ ರೀತಿ ಹಾಕ್ಕೊಂಡಾಗ ಕರೆಕ್ಟಾಗತ್ತೆ. ಆಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಅದರ ಹತ್ತಿರವಾಗಿ ಪೋಟ್ಲಿ ಬಟನ್ ಮಂಡೆ ಬಂದಿರುತ್ತಲ್ವ ಹತ್ತಿರವಾಗಿ ಹೊಲಿಬೇಕು. ಇಲ್ಲ ಅಂತಂದರೆ ಗ್ಯಾಪ್ ಬಂದರೆ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ನೋಡಿ ಎಡ್ಜಲ್ಲಿ ಬರಬೇಕು. ಯಾಕಂದರೆ ಮೇಲ್ಗಡೆ ಯಾವುದೇ ಥರ ನಾವು ಸ್ಟಿಚ್ಚನ್ನು ಹಾಕೋಲ್ಲ, ಅದೊಂದು ನೆನಪಿಟ್ಕೊಳ್ಳಿ. ಗ್ಯಾಪ್ ಬಂದುಬಿಟ್ರೆ ತುಂಬ ದೂರವಾಗಿ ನಾವು ಹೊಲಿದು ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಈಗ ನಾವು ಲೈನಿಂಗನ್ನು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಹೊಲ್ಕೋಬೇಕಾಗತ್ತೆ. ತುಂಬ ಈಸಿ ಮೆಥಡೇ ಅನ್ಬೋದು. ಟ್ರೈ ಮಾಡಿ. ನನಗೆ ಹೇಳಿ ಕರೆಕ್ಟ್ ಸೆಂಟರ್ ಪಾಯಿಂಟು, ಅದರ ಸೆಂಟರ್ ಪಾಯಿಂಟು, ಮೇನ್ ಫ್ಯಾಬ್ರಿಕ್ ಸೆಂಟರ್ ಪಾಯಿಂಟು ಹಾಗೆ ಲೈನಿಂಗ್ ಸೆಂಟರ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಟ್ಕೊಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಕುತ್ತಿಗೆಗೆ ಕರೆಕ್ಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡು ತುಂಬ ಈಸಿ ಡಿಸೈನೇ ಅನ್ಬೋದು. ಹಾಗೆ ಹೆಚ್ಚು ಅಮೌಂಟನ್ನು ತಗೊಳ್ಳೋವಂತಹ ಡಿಸೈನೇ ಅನ್ಬೋದು. ನೋಡ್ತಾ ಇದ್ದೀರಲ್ವ, ಒಂದು ಗುಂಡ್ಪಿನ್ ಒಂದು ಅಲ್ದಿದ್ರೆ ನೀವು ಒಂದು ಬೇಸಿಕ್ ಹೊಲಿತಾ ಇರೋರು ಅಂದರೆ ಒಂದು 2-3 ಗುಂಡ್ಪಿನ್ನನ್ನು ನೀವು ಅಟ್ಯಾಚ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಈ ಬ್ಲೌಸ್ ಕಟ್ಟಿಂಗ್ ಬಂದು ನನಗೆ ಹೇಳಿದ್ದೀನಿ ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಇದೇ ರೀತಿ ಸ್ಟಿಚ್ ಮಾಡಿ. ಹಾಗೆ ನೀಟಾಗಿ ನೀವು ಥ್ರೆಡ್ ಪೈಪಿಂಗ್ ಸಹ ಕೊಟ್ಕೊಬೋದು. ಇವರು ಥ್ರೆಡ್ ಪೈಪಿಂಗ್ ಏನು ಬೇಡ ಅಂದಿದ್ರು, ಹಾಗಾಗಿ ನಾವು ಹಾಗೇ ಉಲ್ಟಾ ಫೋಲ್ಡ್ ಮಾಡೋ ರೀತಿ ಸ್ಟಿಚ್ ಮಾಡ್ತೇವೆ. ಥ್ರೆಡ್ ಪೈಪಿಂಗ್ ಅಂದರೆ ನೀವು ಫಸ್ಟು ಲೈನಿಂಗಿಗೆ ಪೈಪಿಂಗನ್ನು ಕೊಟ್ಕೊಬಿಡಬೇಕು. ನೆಕ್ಸ್ಟು ಈ ರೀತಿ ಹೊಲ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡೋದಲ್ವಾ, ಈ ರೀತಿ ಹೊಲ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು. ಹಾಗೆ ಕಸ್ಟಮರಿಗೆ ಇವತ್ತೇ ನಾವು ಕೊಟ್ವಿ, ಸಖತ್ತಾಗಿ ಆಗಿದೆ ಅಂತ ಹೇಳಿದ್ರು. ನಾವು ಸಹಿತ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದ ಬ್ಲೌಸ್ ಡಿಸೈನ್ ಆಗಿತ್ತು. ಹಾಗೆಯೇ ಯಾವುದೇ ಹೊಸ ಟ್ರೆಂಡ್ ಬಂದರೂ ಸಹಿತ ನಮ್ಮ ಚಾನಲಲ್ಲಿ ನಿಮಗೆ ಸಿಕ್ಬಿಡುತ್ತೆ. ನೋಡಿ ಲಾಡಿ ಈಗ ಈ ರೀತಿ ಡೋರಿಯನ್ನು ನೀವು ಫಿಕ್ಸ್ ಮಾಡ್ಕೊಬೇಕು. ಡೋರಿನ ಫಿಕ್ಸ್ ಮಾಡ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡುವಾಗಲೇ ಡೋರಿನ ಫಿಕ್ಸ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಆಗ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೆನಪಿಂದ ನೀವು ಡೋರಿನ ಫಸ್ಟೇ ರೆಡಿ ಮಾಡಿಕೊಂಡು ಈ ರೀತಿ ನೋಡಿ ಈ ಕಡೆಯಿಂದ ಹಾಕಿ ಸೇರಿಸ್ಬಿಟ್ಟು ನೀವು ಕೊಡಬೇಕಾಗತ್ತೆ. ಹಾಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗೇ ಬರುತ್ತೆ. ನೀವು ಫಸ್ಟಲ್ಲೇ ನೋಡಿದ್ದೀರಾ ಬ್ಲೌಸ್ ಹೇಗೆ ಬಂದಿದೆ ಅಂತ. ಹಾಗೆ ವೈಟು ರೆಡ್ಡು ತುಂಬಾ ಒಂದು ಚೆನ್ನಾಗಿರೋಂಥ ಕಾಂಬಿನೇಷನ್ನೇ ಅನ್ಬೋದು. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಕನ್ನೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟು ಉಲ್ಟಾ ಫೋಲ್ಡ್ ಮಾಡಿಬಿಟ್ರೆ ಈ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು. ನಾನು ಸಹ ಈ ರೀತಿ ಡಿಸೈನ್ ಸ್ಟಿಚ್ ಮಾಡ್ಕೊಬೇಕು ಅಂತಿದ್ದೀನಿ. ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಒಂದು ಸ್ಟಿಫಾಗಿ ನೀವು ಬೇಕಾದರೆ ಐರನ್ ಸಹ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದು ಕ್ಯಾನ್ವಾಸ್ ಏನು ಕೊಟ್ಟಿಲ್ದಿದ್ದರಿಂದ ನೀವು ಹಾಗೇ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ. ತುಂಬ ಈಸಿ ಡಿಸೈನ್ ಅನ್ಬೋದು. ಪೋಟ್ಲಿ ಬಟನ್ ಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ. ಪೋಟ್ಲಿ ಬಟನ್ ಆಗಿರ್ಬೋದು, ಡೋರಿ ಆಗಿರ್ಬೋದು, ಡೋರಿಗೆ ಕೊಟ್ಟಿರೋ ಫ್ಲವರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಫ್ರಂಟಲ್ಲಿ ನಾರ್ಮಲ್ ಬಂದಿದೆ, ಬ್ಯಾಕಲ್ಲಿ ಬೋಟ್ ನೆಕ್ ಬಂದಿದೆ. ಈ ರೀತಿ ಕಟ್ ಮಾಡ್ಕೊಳ್ಳೋದು ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಬೇಕು. ಹಾಗೆ ಅಮೌಂಟನ್ನು ಜಾಸ್ತಿ ತಗೋಬೇಕು. ಹಾಗೆ ಹೇಗಂದರೆ ನಾವು ಕಸ್ಟಮರ್ ಹೇಳಿರುವಂಥ ಡಿಸೈನ ಸ್ಟಿಚ್ ಮಾಡಿಕೊಟ್ವಿ ಅಂದರೆ ಕಸ್ಟಮರ್ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಆಗಲ್ಲ, ನಮಗೆ ಬರಲ್ಲ ಅಂತ ಹೇಳಿ ನೀವು ಅವ್ರಿಗೆ ಹೊಲ್ಕೊಡ್ಲಿಲ್ಲ ಅಂದರೆ ಅವ್ರು ಮತ್ತೆ ನಿಮ್ಮ ಹತ್ರ ಬರೋದಿಲ್ಲ. ಟ್ರೈ ಮಾಡಿ. ಯಾವುದೇ ಕೆಲಸನಾದರೂ ನೀವು ಟ್ರೈ ಮಾಡಿದರೆ ಮಾತ್ರ ತಪ್ಪು ಸರಿ ಅನ್ನೋದು ಗೊತ್ತಾಗಲ್ಲ. ನೀವು ಟ್ರೈ ಮಾಡದೇ ಇದ್ದರೆ ಏನೂ ಸಹ ಗೊತ್ತಾಗಲ್ಲ. ಆದ್ದರಿಂದ ಯಾವುದೇ ನೀವು ಹೊಸದಾಗಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ನಿಮಗೆ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡೋದಕ್ಕೆ ಭಯ ಆದರೆ ನಿಮ್ಮದೇ ಬ್ಲೌಸ್ಗೆ ಟ್ರೈ ಮಾಡಿ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹೊಸದಾಗಿ ಏನು ಕಲಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಹೊಸದಾಗಿ ಏನಾದರೂ ಕಲಿತೀರಾ ಮಾಡ್ತೀರಾ ಅಂತಂದರೆ ಈ ಕೆಲಸದಲ್ಲಿ ನೀವು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಹಾಗೆ ಈ ಟೈಲರಿಂಗ್ ಅನ್ನೋದು ದಿನದಿಂದ ದಿನಕ್ಕೆ ಫ್ಯಾಷನ್ ಬದಲಾವಣೆ ಆಗ್ತಾನೇ ಇರುತ್ತೆ. ನೋಡ್ತಾ ಇರ್ಬೋದು, ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟು ಮೇನ್ ಫ್ಯಾಬ್ರಿಕನ್ನೆಲ್ಲ ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಬಿಡಿ. ಫ್ಯಾಷನ್ ಅನ್ನೋದು ದಿನದಿಂದ ದಿನಕ್ಕೆ ಬೇರೆ ಬೇರೆಯೇ ಇರುತ್ತೆ. ಇವತ್ತು ಈ ಡಿಸೈನ್ ಸ್ಟಿಚ್ ಮಾಡಿದ್ರೆ ನಾಳೆ ಇನ್ನೊಂದು ಡಿಸೈನ್ ಬರುತ್ತೆ. ಅದನ್ನೆಲ್ಲ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಾಗಲೇ
ನಿಮಗೆ ಕಸ್ಟಮರ್ ಅನ್ನೋದು ಬರೋದು. ನೋಡಿ ಫ್ರಂಟಲ್ಲಿ ನಾವು ಈ ರೀತಿ ಡಿಸೈನ್ ರೆಡಿ ಮಾಡಿದ್ವಿ. ಈ ರೀತಿ ಡಿಸೈನ್ ಕಟ್ಟಿಂಗು ಸ್ಟಿಚಿಂಗು ನನ್ನ RG ಟೈಲರಿಂಗ್ ಕ್ಲಾಸ್ ವಿಡಿಯೋ ಹಾಗೇನೆ ಸಿಂಪಲ್ ಆಗಿ ಬ್ಯಾಕಲ್ಲಿ ಡೋರಿಗೆ ನಾವು ಫ್ಲವರ್ ಬೇಕಿತ್ತಲ್ಲ, ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ 6 ಇಂಚಿಗೆ ಹಾಗೆ 5 ಇಂಚಿಗೆ ಈ ರೀತಿ ಒಂದು ಸ್ವಲ್ಪ ಚಿಕ್ಕದು ಸ್ವಲ್ಪ ದೊಡ್ಡದು ರೆಡ್ಡು ಮತ್ತು ವೈಟು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಡೋರಿಯನ್ನು ಇಟ್ಕೊಂಡು ಸ್ಟಿಚ್ ಮಾಡಿಬಿಡಿ. ಸಖತ್ತಾಗಿ ಡೋರಿ ಬಂದಿದೆ. ಈ ರೀತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ರೆಡ್ ಮತ್ತು ವೈಟ್, ರೆಡ್ ಅಂತ ಅಂದರೆ ರೆಡ್ ಇಲ್ಲ, ಪಿಂಕ್ ಇದೆ ನೋಡಿ. ಈ ರೀತಿ ಉಲ್ಟಾ ಮಾಡಿದಾಗ ಈ ರೀತಿ ಫ್ಲವರು ರೆಡಿ ಆಗುತ್ತೆ. ಡೋರಿ ಫ್ಲವರು ಸಖತ್ತಾಗಿ ಬಂದಿತ್ತು. ಕಟ್ಟಿದಾಗ ಹಿಂದ್ಗಡೆಯಿಂದ ಡೋರಿ ಕಟ್ಟಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.